ನಿನ್ನೆ ಕಾಶ್ಮೀರದಲ್ಲೇ ನಡೆದಿರ್ತಕ್ಕಂಥ ಘಟನೆ ಬಹಳ ಇರ್ತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. ಮತ್ತೊಮ್ಮೆ ಮೂಲಭೂತ ಜಿಹಾದಿಗಳು ತಮ್ಮ ಮೆರೆಯುವಂತ ಕೆಲಸವನ್ನು ಇವತ್ತು ಆಗಿದೆ. ಕಳೆದ 11 ವರ್ಷದಲ್ಲಿ ನಾವು ನೋಡಿದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಒಳ್ಳೆ ರೀತಿಯಿಂದ ಕಾಶ್ಮೀರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರ್ತಕ್ಕಂಥ ಎಲ್ಲಾ ಪ್ರಯತ್ನಗಳು ಕೂಡ ಸಫಲ ಆಗಿತ್ತು. ಅಷ್ಟೇ ಅಲ್ಲ, ಇವತ್ತು ಪ್ರವಾಸೋದ್ಯಮದಿಂದ ಹಿಡಿದುಕೊಂಡು ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ತೇಜನ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಕರ್ನಾಟಕದಿಂದ ಕೂಡ ಸಾಕಷ್ಟು ಲಕ್ಷಾಂತರ ಜನ ಇವತ್ತು ಹೋಗಿ ಅಲ್ಲಿ ಬಂದು ಅಲ್ಲಿ ವಿಡಿಯೋಗಳನ್ನು ಕೂಡ ನಾವು ಶೇರ್ ಮಾಡಿದ್ದು ಅನೇಕರು ನೋಡಿದ್ದೇವೆ. ಆದರೆ ನಿನ್ನೆ ಬಹಳ ದುರ್ದೈವದ ಸಂಗತಿ ನಡೆಯುತ್ತಾ ಇದೆ. ಆದರೆ ಇವತ್ತು ನನಗೆ ವಿಶ್ವಾಸ ಇದೆ, ಕೇಂದ್ರ ಸರ್ಕಾರ ಯಾರು ಈ ರೀತಿಯಾದಂತಹ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಮತ್ತು ಭಯೋತ್ಪಾದನೆಗೆ ಯಾರು ಸಪೋರ್ಟ್ ಮಾಡ್ತಕ್ಕಂಥ ದೇಶಗಳಿದ್ದಾವ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ಡೆಫಿನೆಟ್ಲಿ ತೆಗೆದುಕೊಂಡಾರ. ಏನು ಇವತ್ತು ಪ್ರಾಣವನ್ನ ಬಲಿದಾನವನ್ನಾಗಿದೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾದ ರೀತಿಯಲ್ಲಿ ನಾವು ಅವ್ರ ಮೇಲೆ ಯಾರು ಇವತ್ತು ಈ ದುಷ್ಕೃತ್ಯಕ್ಕೆ ಕಾರಣರಾಗ್ಯಾರ ಅವ್ರ ಮೇಲೆ ಕಠಿಣ ಕ್ರಮವನ್ನ ಡೆಫಿನೆಟ್ಲಿ ಆಗುತ್ತೆ. ಹಿಂದೂ ಕೂಡ ಪುಲ್ವಾಮಾ ದಾಳಿ ಆದಂತಹ ಸಂದರ್ಭದಲ್ಲಿ ಕೂಡ ಭಾರತ ಇಂತಹ ರೀತಿಯಾದಂತಹ ಷಡ್ಯಂತ್ರಕ್ಕೆ ಗಪ್ ಕುಂದ್ರುದಿಲ್ಲ, ಕುಸುಮ್ ಕುಂದ್ರುದಿಲ್ಲ ಅಂತಕ್ಕಂಥ ಸಂದೇಶವನ್ನು ಕಳಿಸಿತ್ತು. ಇನ್ನು ಇದನ್ನು ಕೂಡ ನನಗೆ ವಿಶ್ವಾಸ ಇದೆ, ಕೆಲವೇ ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ನೋಡಿ, ಇವತ್ತು ವೈಫಲ್ಯ ಅನ್ನೋಕ್ಕಿಂತ ಇಷ್ಟು ದಿವಸದಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರ ಇದ್ದಿದ್ದಿಲ್ಲ. ಇವತ್ತಲ್ಲಿ ಸರ್ಕಾರ ಕೂಡ ಮತ್ತೆ ಬಂದಿದೆ. ಚುನಾವಣೆ ಆಯಿತು, ಚುನಾವಣೆ ಆದ್ಮೇಲೆ ಸರ್ಕಾರಗಳು ಕೂಡ ಬಂದಿದ್ದಾವೆ. ಇವತ್ತು ಈ ರೀತಿಯಾದಂತಹ ಮೂಲಭೂತವಾದಿಗಳಿಗೆ ಏನಿದ್ದಾರ, ಇವತ್ತು ಟೆರರಿಸ್ಟ್ ಅಂತಕ್ಕಂಥ ಪಾಕಿಸ್ತಾನ ಪ್ರೇರಿತ ಬೆಂಬಲಿತ ಭಯೋತ್ಪಾದಕರು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಯಾವಾಗ ಸರ್ಕಾರ ಅಲ್ಲಿ ಬದಲಾವಣೆ ಆದ ತಕ್ಷಣ ಇದು ಮೊದಲೇ ದಾಳಿ, ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆದಿರ್ತಕ್ಕಂಥ ದಾಳಿ ಮೊದಲೇದಾಗಿದೆ. ಆದ್ರೆ ಯಾರು ಈ ದಾಳಿ ಮಾಡಿದಾರ, ಯಾರು ಈ ದಾಳಿಯಿಂದಿದ್ದಾರ ಅವರನ್ನು ಸುಂಬಿಡತಕ್ಕಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ. ನನಗೆ ವಿಶ್ವಾಸ ಇದೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಇದಕ್ಕೆ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ನಾವೆಲ್ಲರೂ ಕೂಡ ನೋಡಿದ್ದೇವೆ, ನಿನ್ನೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಬೇರೆ ದೇಶಕ್ಕೆ ಹೋಗಿದ್ರು, ಅದನ್ನು ತಕ್ಷಣ ಮುಕುಟಗೊಳಿಸಿ ವಾಪಸ್ ದೇಶಕ್ಕೆ ಬರ್ತಕ್ಕಂಥದ್ದನ್ನ ಸನ್ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಅವರು, ಗೃಹ ಸಚಿವರು ಕೂಡ ತಕ್ಷಣ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಸಭೆಗಳನ್ನು ನಡೆಸಿದ್ದಾರೆ. ಇವತ್ತು ಕೂಡ ಸ್ಪಾಟಿಗೆ ಹೋಗತಕ್ಕಂಥದ್ದನ್ನು ಮಾಡಿದ್ದಾರೆ. ಇವನ್ನೆಲ್ಲ ಗಮನಿಸಿದಾಗ ಭಾರತೀಯ ಜನತಾ ಕೇಂದ್ರದ ಸರ್ಕಾರ ಇವತ್ತು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಏನೇನ್ ಬೇಕೋ ಆ ಎಲ್ಲಾ ಸಿದ್ಧತೆಗಳನ್ನು ಈಗ ನಡೆಸಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಭಯೋತ್ಪಾದನೆಯನ್ನ ಮಟ್ಟ ಹಾಕಿದ್ವಿ ಅಂತ ಹೇಳ್ತೀವಿ. ಆದ್ರೆ ಪದೇ ಪದೇ ಈ ರೀತಿ ಆಗ್ತಾನೆ ನೋಡಿ, ಇಲ್ಲ ನಾವು ಒಂದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಇದು ಪದೇ ಪದೇ ಇಲ್ಲ. ಕಳೆದ 11 ವರ್ಷದ ಒಟ್ಟು ಕೇಂದ್ರ ಸರ್ಕಾರ ಬಂದ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ನೋಡಿದ್ವಿ ಅಂತಂದ್ರೆ, ಹಾಗೂ ಕಳೆದ 2014ರಿಂದ 2014ರವರೆಗಿನ ಅಂಕಿಅಂಶಗಳನ್ನು ತೆಗೆದುಕೊಂಡಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 90%, 95% ಇಳಿಕೆ ಆಗಿದ್ದನ್ನು ನಾವು ನೋಡಿದ್ದೇವೆ. ಭಯೋತ್ಪಾದಕರನ್ನ ಮಟ್ಟ ಹಾಕತಕ್ಕಂಥ ಕೆಲಸವನ್ನ ಕೇಂದ್ರದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ಬಹಳ ಕಟ್ಟುನಿಟ್ಟಾಗಿ ಅಮಿತ್ ಶಾ ಕೂಡ ತೆಗೆದುಕೊಂಡಿರ್ತಕ್ಕಂಥ ನಿರ್ದೇಶನಗಳನ್ನು ನಾವು ನೋಡಿದ್ದೇವೆ. ಆದರೂ ಕೂಡ ಇವತ್ತು ಭಯೋತ್ಪಾದಕರು ಇದು ಕೇವಲ ಭಾರತಕ್ಕಲ್ಲ, ಇಡೀ ಜಗತ್ತಿನಾದ್ಯಂತ ಇವತ್ತು ಈ ರೀತಿಯಾದಂತಹ ಭಯೋತ್ಪಾದನೆ ಚಟುವಟಿಕೆಗಳು, ಇಸ್ಲಾಮಿಕ್ ಯಾವ ಮೂಲಭೂತವಾದಿಗಳಿದ್ದಾರೆ ಅವರ ಚಟುವಟಿಕೆಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಡೀತಿರ್ತಕ್ಕಂಥ ಸಂಗತಿಗಳು ನಾವು ಗಮನಿಸಿದ್ದೇವೆ. ಈಗ ಇವತ್ತು ನನಗೆ ವಿಶ್ವಾಸ ಐತಿ, ಇವತ್ತು ಈ ರೀತಿ ಯಾರೂ ಆಗಂಗಿಲ್ಲ ಅನ್ನೋಂಥ ಊಹೆಯಲ್ಲಿ ನಾವೆಲ್ಲ ಇದ್ವಿ. ಇವತ್ತು ಕಾಶ್ಮೀರ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ನಗರ ಅಂತಕ್ಕಂಥದ್ದಿತ್ತು, ಮತ್ತು ಅನೇಕ ಲಕ್ಷಾಂತರ ಜನ ಇವತ್ತು ಟೂರಿಸ್ಟ್ ಹೋಗಿ ಅಲ್ಲಿ ಬರತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಹುಬ್ಳಿಯಿಂದ ಕೂಡ ಮೊನ್ನೆ ತಾನೇ ಹೋಗಿ ಬಂದು ಅಲ್ಲಿ ವಿಡಿಯೋ ಮಾಡಿ ಹಾಕಿರ್ತಕ್ಕಂಥ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಆದರೆ ನಿನ್ನೆಯದ ಬಹಳ ದುರ್ದೈವ ಖೇದಕರ ಸಂಗತಿ ನಡೀಬಾರದಂತ ನಡೆದಿದೆ. ಈಗ ಒಂದೇ ಆಲ್ಟರ್ನೇಟಿವ್ ಅಂತಂದ್ರೆ ಯಾರು ಈ ರೀತಿಯದನ್ನು ಮಾಡಿದ್ದಾರೆ ಭಯೋತ್ಪಾದಕರು ಮತ್ತು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಕ್ಕಂಥ ದೇಶಗಳು ಯಾವಿದಾವೆ ಅದರ ಮೇಲೆ ಏನು ಕ್ರಮ ತಗೋಬೇಕು ಅನ್ನುವಂಥದ್ದು ಮಾತ್ರ ಉಳಿದಿರ್ತಕ್ಕಂಥ ಸಂಗತಿ. ನನಗೆ ವಿಶ್ವಾಸ ಐತೆ, ಸನ್ಮಾನ್ಯ ನರೇಂದ್ರ ಮೋದಿ ಅಮಿತ್ ಶಾ ಅವರು ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ತೆಗೆದುಕೊಂಡಿದ್ದಾರೆ. ಮುಂದಿನ ಬಹಳ ದಿವಸ ಅಲ್ಲ, ಕೆಲವೇ ದಿವಸಗಳಲ್ಲಿ ಇದಕ್ಕೆ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆ ಏನು ಕೊಡಬೇಕು ಅದನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇಂದಿರಾ ಗಾಂಧಿ ಅವರು ಏನು ಪಾಕಿಸ್ತಾನದ ವಿರುದ್ಧ ದಿಟ್ಟ ನಿರ್ಧಾರ ತಗೊಂಡಿದ್ರು, ಅದೇ ರೀತಿಯಾದಂತಹ ನಿರ್ಧಾರವನ್ನ ನರೇಂದ್ರ ಮೋದಿ ಅವರು ಧೈರ್ಯದಿಂದ ತಗೋಬೇಕು ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಮುತಾಲಿಕ್ ಅವರಾಗಿರ್ಬೋದು. ನೋಡಿ, ನಾವು ಇವತ್ತು ಇದರಲ್ಲಿ ಯಾರು ಕೂಡ ರಾಜಕಾರಣ ಬೆರೆಸುವಂಥದ್ದು, ರಾಜಕಾರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇದು ದೇಶದ ಸುಭದ್ರತೆ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇದರಲ್ಲಿ ಯಾವುದೋ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟಿ, ಅದು ಕಾಂಗ್ರೆಸ್ ಅಲ್ಲಿ ಬಿಜೆಪಿಯಲ್ಲಿ ದೇಶದ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಲಿ ಪ್ರಧಾನಮಂತ್ರಿಗಳಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಆಗಬೇಕು. ಒಂದು ವಿಶ್ವಾಸ ಇರಲಿ, ದೇಶದ ಜನತೆ ಇವತ್ತು ನರೇಂದ್ರ ಮೋದಿ ಮೇಲೆ ಏನು ವಿಶ್ವಾಸ ಇಟ್ಟು ಇವತ್ತು ಅವರನ್ನ ಆಯ್ಕೆ ಮಾಡಿದರೆ ದೇಶದ ಪ್ರಧಾನಮಂತ್ರಿಗಳಂತಂದೇಳಿ ಅದಕ್ಕೆ ತಕ್ಕದಾಗಿ ಕೆಲಸ ಕಾರ್ಯಗಳನ್ನ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತೂ ಹಿಂದೂ ಪುಲ್ವಾಮಾ ಆದಾಗ ಕೂಡ ಸರ್ಜಿಕಲ್ ಸ್ಟ್ರೈಕ್ ಅನ್ನಾಗಿರ್ತಕ್ಕಂಥ ನಾವು ನೋಡಿದ್ವಿ, ಏರ್ ಸ್ಟ್ರೈಕ್ ಆಗಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ. ಹೀಗಾಗಿ ನನಗೆ ವಿಶ್ವಾಸ ಐತಿ
ಇದಕ್ಕೆ ಯಾರು ಕೂಡ ಅಂಜುವಂತ ಅಳ್ಕೊಂತ ಭಯ ಪಡತಕ್ಕಂತ ಸನ್ನಿವೇಶ ಇಲ್ಲ. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇದಕ್ಕೆ ಯಾರು ಮಾಡಿದಾರ ಅವ್ರ ಮ್ಯಾಗ ನಾವು ಬಹಳ ಸ್ವಲ್ಪ ದಿವಸದಲ್ಲಿ ಉಗ್ರವಾಗಿರ್ತಕ್ಕಂಥ ಏನು ಕ್ರಮ ಆಗ್ಬೇಕು ಅದು ಆಗ್ತೈತೆ ಅನ್ನೋ ವಿಶ್ವಾಸ ನನಗಿದೆ. ನೋಡಿ, ಇವತ್ತು ನಿನ್ನೆ ಘಟನೆ ನಡೆದಿದೆ. ಘಟನೆ ನಡೆದ ಮೇಲೆ ಇವತ್ತಿನವರೆಗೂ ಕೂಡ ಸುಮಾರು 24 ತಾಸು ಗಂಟೆಗಳ ಕಳೆದಿದೆ. ಅನೇಕ ಸಂದರ್ಭದಲ್ಲಿ ನಾವು ಹೇಳಿದಾಗ, ಬೇರೆ ಬೇರೆ ಸಂದರ್ಭ ಬಂದಾಗ, ಜಾತೀಯತೆ ಬಗ್ಗೆ ಬಂದಾಗ ಮಾತಾಡಿದಾಗ ಅನೇಕರು ಅನೇಕ ವಿಷಯಗಳನ್ನ ಮಾತಾಡುವಂತದ್ದಾಗತ್ತೆ. ಆದ್ರೆ ಇವತ್ತೆಲ್ಲ ಅವರೆಲ್ಲಿ ಹೋದ್ರೆ ಇವತ್ತ ಹಿಂದುತ್ವದ ಬಗ್ಗೆ ಇವತ್ತಲ್ಲಿ ಯಾವ ರೀತಿಯಾಗಿ ಬರ್ಬರಗ ಹತ್ಯೆಯನ್ನು ಮಾಡಿದಾರಂದ್ರೆ, ಒಬ್ಬೊಬ್ರು ಶರ್ಟ್ ಪ್ಯಾಂಟ್ಗಳನ್ನು ಹುಚ್ಚಿ ಮಾಡುವಂತದ್ದಾಗತ್ತೆ. ಹೆಸರು ಕೇಳಿದಾರ, ಅವ್ರ ಕೈಯಲ್ಲಿ ಇರ್ತಕ್ಕಂಥ ದಾರಗಳನ್ನ ನೋಡಿ ನೀ ಹಿಂದೂ ಅಂತಂದು ಹೇಳಿ ಮಾಡುವಂತದ್ದಾತಂದ್ರೆ ಅದು ಸ್ಪೆಸಿಫಿಕ್ ಆಗಿ ಹಿಂದೂಗಳನ್ನ ಇವತ್ತಲ್ಲಿ ಟಾರ್ಗೆಟ್ ಮಾಡಿ ಹೊಡೆದಿದ್ದು ನೋಡಿದ್ರೆ ಇದು ಮೂಲಭೂತವಾದಿಗಳ ಅದನ್ನೇ ಇದರಲ್ಲಿ ಸಂಪೂರ್ಣವಾಗಿರ್ತ ಷಡ್ಯಂತ್ರ ಐತಿ. ಮತ್ತು ಇವತ್ತೇನು ಬಾಂಗ್ಲಾ ಮತ್ತು ಪಾಕಿಸ್ತಾನದಲ್ಲಿ ನಡೀತಕ್ಕಂಥ ಘಟನೆಗಳು ಇವಕ್ಕೆ ಪೂರಕವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಅಲ್ಲಿ ಆಗಿದೆ. ಆದ್ರೆ ಇವತ್ತು ಭಾರತ ಇದಕ್ಕೆ ಯಾವುದಕ್ಕೂ ಕೂಡ ಕೈ ಕಟ್ಕೊಂಡಿರುವಂತದ್ದು ಸಾಧ್ಯ ಇಲ್ಲ. ಇದಕ್ಕೆ ಏನು ಉತ್ತರ ಕೊಡಬೇಕು, ಸರಿಯಾದ ಉತ್ತರವನ್ನು ಸ್ವಲ್ಪ ದಿನದಲ್ಲಿ ಕೊಡ್ತಾರ ಅನ್ನೋಂಥದ್ದು ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.